ನೋಡಿ, ಈ ರೀತಿಯ ಕಟ್ಟುಗಳು ನಿಮ್ಗೆ ಎಲ್ಲ ಕಡೆಯಲ್ಲಿ ಸಿಗುತ್ತೆ. ಇದು ಈಸಿ ಮೆಥಡ್ ಅನ್ಸುತ್ತೆ. ತುಂಬ ಜನರು ಏನು ಹೇಳ್ತಾರೆ, ಪೇಟೆಯಲ್ಲಿ ಮಾರ್ತಿದ್ದಂಥ ಬಸಳೆಯನ್ನು ನೆಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಒಂದು ರೀತಿಯ ಸುಳ್ಳೆ. ಕನ್ನಡದಲ್ಲಿ ಈ ರೀತಿಯ ಒಂದು ಬಸಳೆಯನ್ನು ಬೆಳೆಯುವಂಥ ಮೆಥಡ್ನ ಯಾರು ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾರಾದರೂ ಮಾಡಿದರೆ ನೀವು ಕಮೆಂಟ್ ಮಾಡಿ ತೋರಿಸಿ. ಸ್ವಲ್ಪ ಗುಂಡಿ ತೋಡಬೇಕಾಗತ್ತೆ, ಬೇಸಿಗೆ ಕಾಲ ಅದರಿಂದಾಗಿ. ಯಾಕೆಂತ ಹೇಳಿದ್ರೆ ನೀರು ಹಾಕಿದರೆ ಎಲ್ಲ ಹೊರಗಡೆ ಆಗುತ್ತಲ್ಲ, ಆ ಜಾಗ ಇಲ್ಲೊಂದು ಬೆಳೆದಿದೆ, ಇಲ್ಲೊಂದು ಅಂದರೆ ಪ್ರತಿದಿನ ನಮಗೆ ಮನೆಗೆ ಬೇಕಾದ ಬಸಳೆ ಇದರಲ್ಲಿ ಸಿಗ್ತದೆ. ಇವನು ಆದಿತ್ಯ ಅಂತೇಳಿ ನನ್ನ ಅಣ್ಣನ ಮಗ. ಈಗ ಅರ್ಧ ನಿದ್ರೆಯಲ್ಲಿದ್ದಾನೆ, ಅವನಿಗೆ ಇನ್ನೂ ಸರಿ ಎಚ್ಚರ ಆಗಲಿಲ್ಲ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕೈತೋಟದ ಒಂದಷ್ಟು ಸಂಗತಿಗಳನ್ನು ತೋರಿಸುವಂಥದ್ದು, ಅದಕ್ಕೋಸ್ಕರ ನಾನು ನನ್ನ ಮನೆಯಿಂದ ನಿಮ್ಮ ಎದುರುಗಡೆ ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ. ಈ ಸೀಸನ್ ಅಂತ ಹೇಳಿದರೆ ಇದೊಂದು ಒಳ್ಳೆ ಟೈಮ್. ಇದು ನವಂಬರ್ ಡಿಸೆಂಬರ್ ಟೈಮಲ್ಲಿ ಒಳ್ಳೆ ಕೈತೋಟ ಎಲ್ಲ ಮಾಡಿದರೆ ಇನ್ನೊಂದು ಸುಮಾರು 6 ತಿಂಗಳು ತರಕಾರಿಗಳು ಸಿಗುತ್ತೆ. ನಾವು ಯಾವುದೇ ತರಕಾರಿಗಳನ್ನು ಮಾಡಿದರೂ ಕೂಡ ಒಂದೂವರೆ ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಆ ರೀತಿಯ ಒಂದು ಬಸಳೆಯ ಬಗ್ಗೆ ತುಂಬ ಜನರು ನನಗೆ ಕೇಳಿದರು ಮಾಹಿತಿಗಳನ್ನು. ಬಸಳೆ ಹೇಗೆ ನೆಡೋದು, ಅದನ್ನು ಯಾವ್ಯಾವ ಮೆಥಡಲ್ಲಿ ನೆಡ್ಬೋದು ಅಂತೇಳಿ. ನಾನು ಯಾವ ಮೆಥಡಲ್ಲಿ ನೆಡ್ತೇನೆ ಅನ್ನುವಂಥ ಒಂದು ಈಸಿ ಮೆಥಡ್ ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ. ಹಿಂದೆಲ್ಲ ಬಸಳೆಯ ಯಾವುದು ಗೆಲ್ಲುಗಳಿದೆ, ಬಳ್ಳಿಗಳಿದೆ, ಆ ಬಳ್ಳಿಗಳನ್ನೇ ನೆಟ್ಟು ಬಸಳೆಯನ್ನು ಮಾಡ್ತಿದ್ರು. ಇವತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ಚೇಂಜ್ ಆಗಿದೆ. ಇವತ್ತು ಬೀಜದಿಂದನೂ ಕೂಡ ಬಸಳೆ ಮಾಡಬಹುದು ಅಂತೇಳಿ ತುಂಬ ರೈತರು ತೋರಿಸಿದ್ದಾರೆ. ಆ ರೀತಿ 2 ಮೆಥಡದ್ದು ಕೂಡ ನಿಮಗೆ ತೋರಿಸ್ತೇನೆ. ನೋಡಿ, ಇದು ಬಸಳೆಯ ಬೀಜ. ಇದು ನನ್ನ ಹತ್ರ ಕೇಳಿದರೆ ನನ್ನ ಹತ್ರ ಇರುವುದಿಲ್ಲ. ಆನ್ಲೈನಲ್ಲಿ ನೀವು ಸ್ವಲ್ಪ ಸರ್ಚ್ ಮಾಡಿದರೆ ಬಸಳೆ ಬೀಜ ಅಂತ ಹೇಳಿದರೆ ಬಸಳೆ ಬೀಜ ಸಿಗ್ತದೆ. ಅಮೆಝಾನಲ್ಲೆಲ್ಲ ಬೇರೆ ಏನು ರೇಟ್ ಇರೋದಿಲ್ಲ, ಒಂದು 25-30 ರೂಪಾಯಲ್ಲಿ ಇರ್ಬೋದು. ನೋಡಿ, ಈ ರೀತಿ ಇರ್ತದೆ ಬಸಳೆ ಬೀಜ, ಫುಲ್ ಒಣಗಿರ್ತದೆ. ಇದನ್ನು ಒಂದು 24 ಗಂಟೆ ನೀರಲ್ಲಿ ಹಾಕಿಡಬೇಕು. ಯಾಕೆಂದರೆ ಇದರ ಕವರ್ ಇದೆಲ್ಲ, ಇದು ಸ್ವಲ್ಪ ಮೆದುವಾಗಬೇಕು ಒಳಗಡೆಯಿಂದ ಗಿಡ ಬರಬೇಕಾದ್ರೆ. ಆ ಮೆಥಡನ್ನು ಕೂಡ ತೋರಿಸ್ತೇನೆ. ನೋಡಿ, ಈ ರೀತಿಯ ಕಟ್ಟುಗಳು ನಿಮ್ಗೆ ಎಲ್ಲ ಕಡೆಯಲ್ಲಿ ಸಿಗುತ್ತೆ. ಇದು ಈಸಿ ಮೆಥಡ್ ಅನ್ಸುತ್ತೆ. ತುಂಬ ಜನರು ಏನು ಹೇಳ್ತಾರೆ, ಪೇಟೆಯಲ್ಲಿ ಮಾರ್ತಿದ್ದಂಥ ಬಸಳೆಯನ್ನು ನೆಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಒಂದು ರೀತಿಯ ಸುಳ್ಳೆ. ಯಾಕೆಂತ ಹೇಳಿದ್ರೆ ಆಗ ನೀವು ಸಪ್ರೇಟಾಗಿ ಹುಡ್ಕೊಂಡು ಹೋಗ್ತೀರಿ. ಆಗ ಒಂದೊಂದು ಕೈಗೆ 50 ರೂಪಾಯಿ 100 ರೂಪಾಯಿ ಅಂತೇಳಿ ನಿಮಗೆ ಮಾರ್ಲಿಕ್ಕೆ ಆಗ್ತದೆ. ಪೇಟೆಯಲ್ಲಾದರೆ ಇಡೀ ಕಟ್ಟಿಗೆ ನಿಮಗೆ 60 ರೂಪಾಯಿ 70 ರೂಪಾಯಿ. ಮಂಗಳೂರು ಸಿಟಿಯಲ್ಲಿ ಹೆಚ್ಚಿರ್ತದೆ. ನಮ್ಮ ಬೆಳ್ತಂಗಡಿ, ಪುತ್ತೂರಿನಂಥ ಹಳ್ಳಿಗಳಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಈ ರೀತಿಯ ಒಂದು ಕಟ್ಟನ್ನು ತಗೊಂಡು ಇದನ್ನು ಕೂಡ ನೆಡಬಹುದು. ಇದು ಚೆನ್ನಾಗಿ ಬರುತ್ತೆ. ಬೇರೆ ಯಾವುದು ಹೊಸದಾಗಿ ಎಲ್ಲ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಇದಾದರೆ ನಿಮಗೆ ಕಷ್ಟ. ಕೆಲವು ಸಲ ಒಳ್ಳೆ ಬೀಜ ಸಿಗ್ತದೆ ಅಂತ ಹೇಳಿಕ್ಕೆ ಬರೋದಿಲ್ಲ, ಮೊಳಕೆ ಬರೋದಿಲ್ಲ, ಇಂಥದ್ದೆಲ್ಲ ಕೆಲವು ಕಂಪ್ಲೇಂಟ್ಗಳಿರ್ತದೆ. ಆದರೆ ಇದಾದರೆ ನೀವು ಇವತ್ತು ಸಿಟಿಗೆ ನಾವು ಹೋದರೆ ಅಲ್ಲಿ ಒಳ್ಳೆ ಬಸಳೆ ಬೆಳೆದಿರೋದು ಅವ್ರಿಗೆ ಕೇಳಿದರೆ ಹೇಳ್ತಾರೆ, ಬೆಳೆದಿರೋದು ಚೆನ್ನಾಗಿರೋದು ಇದ್ರೆ ಕೊಡಿ ಅಂತ ನಿಮ್ಮ ಪರಿಚಯಸ್ಥರ ಅಂಗಡಿಯವರು ಹೇಳಿದರೆ ಆ ರೀತಿ ಇದನ್ನು ಕೊಡ್ತಾರೆ. ಅದನ್ನು ನೆಡುವಂಥದ್ದನ್ನು ಕೂಡ ತೋರಿಸ್ತೇನೆ. ಆದರೆ ಮೊದಲು ಇದರ ಮೆಥಡ್ ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಬಸಳೆ ಬೀಜನ ಇರುವೆ ತಗೊಂಡು ಹೋಗೋ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ಈ ರೀತಿಯ ಹಳೆಯ ಚಟ್ಟಿಗಳಲ್ಲೆಲ್ಲ ಹಾಕ್ಬೋದು. ನೋಡಿ, ಇದು ಗಿಡ ಹಾಕಿ 15 ದಿನ ಆದಮೇಲೆ ಈ ರೀತಿಯ ಬಸಳೆ ಗಿಡಗಳು ನಮಗೆಲ್ಲರಿಗೂ ಕೂಡ ಸಿಗುತ್ತೆ. ನಾನು ಅದನ್ನು ನಮ್ಮ ಮನೆ ಎದುರುಗಡೆಗೆ ಸ್ವಲ್ಪ ಅಲಂಕಾರಿಕವಾಗಿ ಆಗಲಿ ಅಂತೇಳಿ ಮನೆ ಎದುರುಗಡೆಗೆ ಹಾಕಿದ್ದೇನೆ. ಈ ಗಿಡಕ್ಕೆ ಸುಮಾರು 25 ದಿನಗಳು ಕಳೆದು ಹೋಯಿತು. ಇದನ್ನು ಒಂದು ಬೇರೆ ಮೆಥಡ್, ಇದಕ್ಕೆ ದೊಂಪ ಹಾಕ್ಲಿಕ್ಕಿಲ್ಲ, ದೊಂಪದ ಮೆಥಡಲ್ಲಿ ಇದನ್ನು ಮಾಡೋದಿಲ್ಲ. ಇದನ್ನು ಈಗ ನಿಮಗೆ ಕಾಣ್ತಾ ಇರ್ಬೋದು ಒಂದು ಚಿತ್ರ. ಅಂದರೆ ಕೋಲುಗಳನ್ನು ನೇರ ಸ್ಟ್ರೈಟಾಗಿ ಅದರ ಪಕ್ಕದಲ್ಲಿ ಕೊಟ್ಟು ಅದರ ಮುಖಾಂತರ ಮೇಲಕ್ಕೆ ಹಬ್ಬಿಸಿ ಅದನ್ನು ಕೆಳಗೆ ಬಿಡುವಂಥದ್ದು. ಆಗ ಅಲ್ಲಿ ಚೆನ್ನಾಗಿರುವಂಥ ಬಸಳೆ ಇದರಲ್ಲಿ ಸಿಗತ್ತೆ. ಹೇಗಿದೆ ಗಿಡ, ಒಳ್ಳೆ ಮಂಜು ಎಲ್ಲ ಬಿದ್ದು ಚೆನ್ನಾಗಾಗಿದೆ. ಈ ಗ್ಯಾಪ್ಗಳು ನೋಡಿ, ಸುಮಾರು ಒಂದು 2 ಅಡಿ. ಸ್ವಲ್ಪ ಗುಂಡಿ ತೋಡಬೇಕಾಗತ್ತೆ, ಬೇಸಿಗೆ ಕಾಲ ಅದರಿಂದಾಗಿ. ಯಾಕೆಂತ ಹೇಳಿದ್ರೆ ನೀರು ಹಾಕಿದರೆ ಎಲ್ಲ ಹೊರಗಡೆ ಆಗುತ್ತಲ್ಲ, ಆ ಜಾಗದಲ್ಲಿ. ನೋಡಿ, ನಿಮಗೆ ಕಾಣ್ಬೋದು ದನದ ಗೊಬ್ಬರ ಹಾಕಿದ್ದೇನೆ. ಅದಾದಮೇಲೆ ಕೋಳಿ ಗೊಬ್ಬರ ಸ್ವಲ್ಪ ಹಾಕಿದ್ದೇನೆ, ಆಡಿನ ಗೊಬ್ಬರ ಹಾಕಿದ್ದೇನೆ. ಎಲ್ಲ ಇದಕ್ಕೆ ಹಾಕೋದೆಲ್ಲ ಸಾಧಾರಣ ಹಾಕಿ ಆಯಿತು, ಬೂದಿ ಎಲ್ಲ. ಇದು ನಮ್ಮ ಕಿಚನ್ ಗಾರ್ಡನ್. ಇದರಿಂದ ಎಲ್ಲಿಯೂ ಕೂಡ ಹೊರಗಡೆಗೆ ಮಾರಾಟ ಮಾಡಲಿಕ್ಕೆ ಇರುವುದಿಲ್ಲ. ಇದೆಲ್ಲ ಕೂಡ ನಮ್ಮ ಮನೆಯ ಉಪಯೋಗಕ್ಕೆ ಮಾತ್ರ. ಆ ಕಾರಣಕ್ಕೋಸ್ಕರ ತುಂಬ ಜನರಿಗೆ, ಸಿಟಿಯಲ್ಲಿರುವಂಥ ಜನರಿಗೆ ಅದಕ್ಕೆ ದೊಂಪ ಎಲ್ಲಿಂದ ಹಾಕೋದು, ಅದನ್ನು ಎಲ್ಲಿಗೆ ಹಬ್ಬಿಸೋದು, ಇದು ತುಂಬ ಕನ್ಫ್ಯೂಸ್ಗಳಿರ್ತದೆ. ಅವರಿಗೆ ಈ ವಿಡಿಯೋ ಉಪಯೋಗ ಆಗ್ಬೋದು. ಕನ್ನಡದಲ್ಲಿ ಈ ರೀತಿಯ ಒಂದು ಬಸಳೆಯನ್ನು ಬೆಳೆಯುವಂಥ ಮೆಥಡ್ನ ಯಾರು ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾರಾದರೂ ಮಾಡಿದರೆ ನೀವು ಕಮೆಂಟ್ ಮಾಡಿ ತೋರಿಸಿ. ನೋಡಿ, ಇದು ಸುಮಾರು 30 ದಿನ ಆಗಿರುವಂಥ ಒಂದು ಬಸಳೆ.
ಇದು ಈ ರೀತಿ ಬೆಳೀತಾ ಹೋಗ್ತದೆ. ನಾನು ಆಗ ಮೊದಲು ತೋರಿಸಿದ ಇದಕ್ಕೆ ಕೋಲ್ ಕಟ್ಟುವಂಥದ್ದು, ದೊಂಪು ಹಾಕುವಂಥದ್ದು. ಆದರೆ ಈ ಮೆಥಡಲ್ಲಿ ಯಾವುದೇ ರೀತಿಯ ದೊಂಪಗಳನ್ನು ಅಥವಾ ಯಾವುದೇ ರೀತಿಯ ಇದಕ್ಕೆ ಸಪೋರ್ಟ್ಗಳನ್ನು ಕೊಡಲಿಕ್ಕಿಲ್ಲ. ಸಹಜವಾಗಿ ಒಂದು ಬುಷ್ ರೀತಿಯಲ್ಲಿ ಬೆಳೆಯುವಂಥ ಒಂದು ಸಿಸ್ಟಮ್. ಇಷ್ಟು ಬೆಳೆದ ಮೇಲೆ ಇದಕ್ಕೆ ನೋಡಿ ಕಟ್ ಮಾಡ್ತೇನೆ. ಈ ಕಟ್ ಮಾಡಿದಾಗ ನೋಡಿ ಈ ಚಿಗುರು ಈ ಚಿಗುರು ಈ ಚಿಗುರು ಈ ಚಿಗುರು ಬೆಳೀತದೆ. ಇಲ್ಲೇ ಪೂರ್ತಿ ಬುಷ್ ರೀತಿಯಲ್ಲಿ ಇದು ಬೆಳೀತದೆ. ಇದು ಬೆಳೆದರೆ ಏನಾಗತ್ತೆ ಅನ್ನುವಂಥದ್ದು ತೋರಿಸ್ತೇನೆ ನೋಡಿ. ಸುಮಾರು ಒಂದು ವಾರದ ಹಿಂದೆ ಕಟ್ ಮಾಡಿರುವಂಥದ್ದು ನೋಡಿ. ಇಲ್ಲೊಂದು ಬೆಳೆದಿದೆ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು. ಅಂದರೆ ಪ್ರತಿದಿನ ನಮಗೆ ಮನೆಗೆ ಬೇಕಾದ ಬಸಳೆ ಇದರಲ್ಲಿ ಸಿಗ್ತದೆ. ಇವನು ಆದಿತ್ಯ ಅಂತೇಳಿ ನನ್ನ ಮಗ, ಈಗ ಅರ್ಧ ನಿದ್ರೆಯಲ್ಲಿದ್ದಾನೆ. ಅವನು ಇನ್ನೂ ಸರಿ ಎಚ್ಚರ ಆಗಲಿಲ್ಲ. ಬೇಗ ಬೆಳಿಗ್ಗೆ ಎಬ್ಬಿಸ್ಕೊಂಡು ಬಂದಿದ್ದೇನೆ ನೋಡಿ. ಈಗ ಇದನ್ನು ಇಲ್ಲಿಂದ ಹೀಗೆ ಕಟ್ ಮಾಡುವಂಥದ್ದು. ಮನೆ ಉಪಯೋಗಕ್ಕೆ ತುಂಬ ಚೆನ್ನಾಗಾಗತ್ತೆ. ಅದ್ರ ಜೊತೆ ಪ್ರತಿ ನಿಮಗೆ 3-4 ದಿನಕ್ಕೊಂದು ಬಾರಿ, ಎಷ್ಟು ಬಾರಿ ಬೇಕಾದರೂ ಸಿಗ್ತದೆ ನೋಡಿ. ಇಲ್ಲಿ ಪೂರ ಬೆಳೆದಿದೆ. ಒಂದು 2 ಕಟ್ಟು ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ. ಎಲ್ರಿಗಿದು ಎಲ್ಲ ಕಟ್ಟಾದ್ಮೇಲೆ ಮುಗಿದೋಯ್ತು ಅನ್ಸತ್ತೆ. ಇಲ್ಲ, ಮತ್ತೆ ಮತ್ತೆ ಚಿಗುರ್ಲಿಕ್ಕೆ ಪ್ರಾರಂಭ ಆಗತ್ತೆ. ಇನ್ನು ಒಂದು 15 ದಿನ ಆದ್ಮೇಲೆ ನಾನು ಫೇಸ್ಬುಕ್ಕಲ್ಲಿ ರೀಲ್ಸ್ ಬಿಡ್ತೇನೆ. ಇದರಲ್ಲಿ ಯಾವುದೇ ಗ್ಯಾಪ್ಗಳು ಕಾಣೋದಿಲ್ಲ, ಅಷ್ಟು ಇದರಲ್ಲಿ ಬೆಳೀತದೆ ನೋಡಿ. ಲತ್ತಾಗಿರುವಂಥದ್ದು. ಲತ್ತು ಅಂತ ಹೇಳಿದ್ರೆ ಲತ್ತಿಗೆ ಅಂತ ಹೇಳೋದ ಕನ್ನಡದಲ್ಲಿ? ಎಂತ ಹೇಳೋದು ಕನ್ನಡದಲ್ಲಿ? ಹಳೇದಲ್ಲ. ನೋಡಿ, ಕನ್ನಡದಲ್ಲಿ ಹೇಳಿಕೊಟ್ಲು ನೋಡಿ. ಶಾಲೆಗೆ ಹೋಗಿದ್ರೆ ಇದೊಂದು ಲಾಭ. ಎಳೆದಂತೆ ಎಳೆಯ ಚಿಗುರುಗಳು ಸಿಗ್ತದೆ. ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಅದೊಂದು ಮಾಲ್ಗೆ ಹೋಗಿದ್ದೆ. ಅಲ್ಲೊಂದು ಸೂಪರ್ ಮಾರ್ಕೆಟಲ್ಲಿ ಈ ರೀತಿ ಕಟ್ಟನ್ನು ಕಟ್ಟಿ ಇದಕ್ಕೆ ಹೀಗೆ ಒಂದು ಸಣ್ಣ ರಬ್ಬರ್ ಹಾಕಿದ್ದು. ಇದು ಒಂದು ಸಣ್ಣ ಫ್ಯಾಮಿಲಿಗೆ 2 ಜನ ಇರೋರಿಗೆ, 3 ಜನ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದೇನು ಅದರದ್ದೇನು ಭಾರಿ ಕೆಲಸಗಳಿರೋದಿಲ್ಲ. ಅದರ ಜೊತೆಗೆ ಇನ್ನೊಂದು ಅತ್ಯಂತ ಸುಲಭವಾಗಿರುವಂಥ ಮೆಥಡಲ್ಲೂ ಕೂಡ ನೀವು ಇದನ್ನು ಮಾಡ್ಬೋದು. ನಾನೀಗ ಇಷ್ಟು ದೊಡ್ಡ ಪಾತಿ ಮಾಡಿದ್ದೇನಲ್ಲ, ಇಷ್ಟೆಲ್ಲ ಮಾಡಬೇಕಾಗಿಲ್ಲ. ಇದಕ್ಕಿಂತ ಇನ್ನೂ ಸಿಂಪಲ್ ಇದೆ ನೋಡಿ. ಇದು ಒಂದು ಅಡಿಯ ಗ್ರೋ ಬ್ಯಾಗ್. ಇದು ಇದರಲ್ಲಿ ಒಂದು ಬಸಳೆಯನ್ನು ಹಾಕಿದ್ದೇನೆ. ನೀವು ಈ ರೀತಿಯ 5 ಗ್ರೋ ಬ್ಯಾಗನ್ನು ತಗೊಂಡ್ರೆ ಸಾಕು. ಅದಕ್ಕೆ ಒಂದು 30% ಮರಳು, 30% ಒಳ್ಳೆ ಮಣ್ಣು, ಅದರ ಜೊತೆ ಕಾಂಪೋಸ್ಟ್ ಗೊಬ್ಬರಗಳು, ಕೋಳಿ ಗೊಬ್ಬರ ಆಗುತ್ತೆ, ಕುರಿ ಗೊಬ್ಬರ ಆಗುತ್ತೆ, ದನದ ಗೊಬ್ಬರ ಆಗುತ್ತೆ, ಬೂದಿ, ಕೈಬೇವಿನ ಹಿಂಡಿ, ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ, ನಾನು ಇದಕ್ಕಿಂತ ಮೊದಲು ಪಾಟ್ ಮಿಕ್ಸ್ ಮಾಡೋದನ್ನು ತೋರಿಸಿದ್ದೆ. ಅದನ್ನು ಮಿಕ್ಸ್ ಮಾಡಿ ಇದರಲ್ಲಿ ಹಾಕಿ ಒಂದು ಬಸಳೆ ನೆಟ್ಟರೆ ಆಯಿತು. ವಾರ ಸ್ವಲ್ಪ ಕಡಲೆ ಹಿಂಡಿ, ಮೇಯ್ನಾಗಿ ಇದಕ್ಕೆ ಫುಡ್ಡೇ ಕಡಲೆ ಹಿಂಡಿ. ಯಾರು ಕೆಮಿಕಲ್ ಹಾಕ್ತಾರೆ ಅವ್ರು ಸೊಪ್ಪಲ್ಲ ಇನ್ನೊಂದೆಲ್ಲ ಹಾಕ್ಬೋದು. ಆದರೆ ನಾವು ಅದನ್ನು ಪ್ರಮೋಟ್ ಮಾಡೋದಿಲ್ಲ, ನಾವು ಸಾವಯವದಲ್ಲಿ ಮಾಡುವಂಥದ್ದು. ಕಡಲೆ ಹಿಂಡಿಯನ್ನು ಒಂದು ಡ್ರಮ್ಮಲ್ಲಿ ಹಾಕಿ, ಒಂದು ಸಣ್ಣ ಬಕೆಟಲ್ಲಿ ಹಾಕಿ, ಸಣ್ಣಾಗಿ ಅದನ್ನು ನೀರಾಗುವವರೆಗೆ ಕಲಸಿ 1 ವಾರ ಬಿಡಬೇಕು. 1 ವಾರ ಬಿಟ್ಟು ಸ್ವಲ್ಪ ಇದಕ್ಕೆ ಸುತ್ತಕ್ಕೆ ಹಾಕ್ತಾ ಇರಬೇಕು. ಭಯಂಕರ ಸಾಲಿಡಾಗಿ ಇದು ಬೆಳೀತದೆ. ಇದು ಒಳ್ಳೆ ಮೆಥಡ್ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ನೀವು ಸಿಟಿಯಲ್ಲಿರೋರಿಗೆ ಸಣ್ಣ ಜಾಗ ಇರ್ತದೆ. ದೊಡ್ಡ ದೊಡ್ಡ ಕಂಬಗಳು ಹಾಕೋದು, ಕೋಲ ಹಾಕೋದು, ಅದಕ್ಕೆ ಹಬ್ಬಿಸೋದು, ಅದೆಲ್ಲ ಕಷ್ಟ ಆಗುತ್ತೆ. ನಮ್ಮ ಊರಲ್ಲಿ ಬೇರೆ ಬೇರೆ ವೆರೈಟಿಯ ಬಸಳೆಗಳಿರ್ತದೆ. ಅದರಲ್ಲಿ ಇದು ವೆರೈಟಿ ಆಫ್ರಿಕನ್ ಬಸಳೆ ಅಂತೇಳಿ. ಇದು ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ ಒಂದೇ ಬಸಳೆ ಸಿಗುವಂಥದ್ದು. ಆದರೆ ಅದು ನೆಟ್ಟಾಗ ಅದು ನಿಮಗೆ ಅರಿವಾಗ್ತದೆ ಆಫ್ರಿಕನ್ ಬಸಳೆ ಅಂತೇಳಿ. ಇದರದ್ದು ಕೆಪಾಸಿಟಿ ಏನಂದರೆ, ಇದು ದೊಡ್ಡದಾಗೋದು ಎಲೆ, ತುಂಬ ದೊಡ್ಡದಾಗ್ತಾ ಹೋಗ್ತದೆ ಕೆಳಗಡೆ ಎಲೆ. ಇದು ಸಾಂಬಾರಿಗಾಗತ್ತೆ. ಇದರದ್ದು ಪೋಡಿ ಕೂಡ ಮಾಡ್ಬೋದು, ಮತ್ತು ಪತ್ರೊಡೆಗೆ ಹಾಕ್ಬೋದು, ಬೇರೆ ಯಾವುದಕ್ಕೆ ಬೇಕಾದ್ರೆ ಹಾಕ್ಬೋದು. ಅಷ್ಟು ಚೆನ್ನಾಗಿ ಬೆಳೀತಾ ಹೋಗ್ತದೆ. ಬೀಜದಿಂದ, ಗ್ರೋ ಬ್ಯಾಗ್ನಿಂದ ಒಂದು ಹೊಸ ಮೆಥಡಲ್ಲಿ ನಿಮಗೆ ಬಸಳೆಯಲ್ಲಿ ಏನೇನು ಮಾಡ್ಬೋದು ಅದೆಲ್ಲ ಮಾಡಿದೆ. ನೀವು ಹೊರಗಡೆ ಹೋಗಿ ಒಳ್ಳೊಳ್ಳೆ ಬಸಳೆಯನ್ನು ಆಯ್ಕೆ ಮಾಡ್ಲಿಕ್ಕೆ ಹೋದರೆ ನಿಮಗೆ ಸಿಗ್ತದೆ ಅನ್ನುವಂಥದ್ದು ನಿಮ್ಮ ಭ್ರಮೆ ನನ್ನ ಲೆಕ್ಕದಲ್ಲಿ. ಯಾಕೆಂತ ಹೇಳಿದ್ರೆ, ಕಮರ್ಷಿಯಲ್ ಆಗಿ ಮಾಡೋರು ಎಷ್ಟು ಚೆನ್ನಾಗಿ ಹೈಜಿನಿಕ್ ಆಗಿ ಸಾವಯವ ಗೊಬ್ಬರಗಳನ್ನು ಹಾಕಿ ಮಾಡೋದಿಲ್ಲ. ಅವರಿಗೆ ಸುಲಭದಲ್ಲಿ ಸುಫಲ, ಪೊಟ್ಯಾಶ್, NPK ಇದನ್ನು ಚೆಲ್ಲಿದರೆ ಸಾಕು ಆಗ್ತದೆ. ಇಷ್ಟೆಲ್ಲ ಯಾಕೆ ಹಾಕಬೇಕು? ಇದನ್ನು ತೋರಿಸುವಂಥದ್ದು ನೀವು ನಿಮ್ಮ ಮನೆ ಪಕ್ಕ ಈ ರೀತಿಯ ಒಂದು ಕೈ ತೋಟದಲ್ಲಿ ಬಸಳೆ ಕೃಷಿಯನ್ನು ಮಾಡಬೇಕು ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರ ಹೇಳಿದ್ದೀನಿ. ನಿಮ್ಗೆ ಯಾರಿಗಾದರೂ ಬೀಜಗಳು ಬೇಕಾದರೆ ನೀವು, ಇದರ ಬೀಜ ನನ್ನ ಹತ್ರ ಇರೋದಿಲ್ಲ. ನನ್ನ ಹತ್ರ ಯಾವುದು ಡಿಸ್ಪ್ಲೇ ಆಗ್ತದೆ ನೋಡಿ, ಅದು ತರಕಾರಿ ಬೀಜಗಳನ್ನು 35 ವೆರೈಟಿ ತರಕಾರಿ ಬೀಜಗಳು ಸಿಗುತ್ತೆ. ಇದರದ್ದು ಬೀಜ ಇಲ್ಲ, ಖಾಲಿಯಾಗಿದೆ. ನೀವು ಬೇರೆ ಕಂಪನಿಗಳಲ್ಲಿ, ಆನ್ಲೈನಲ್ಲಿ ಎಲ್ಲ ಕಡೆಯಲ್ಲಿ ತಗೋಬೋದು. ಅದೇ ರೀತಿಯಲ್ಲಿ ನೋಡಿ, ಇದು
ಟೊಮೆಟೊ, ಒಂದು 3-4 ವೆರೈಟಿಯ ಬದನೆ, 3-4 ವೆರೈಟಿಯ ಮೆಣಸು, ಇಷ್ಟೆಲ್ಲ ನಮ್ಮಲ್ಲಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಗಿಡಗಳು. ಹೊರಗಿನ ಗಿಡಗಳು ಮತ್ತು ಈ ಗಿಡಗಳಿಗೆ ಏನು ವ್ಯತ್ಯಾಸ ಅಂತ ಹೇಳಿದರೆ, ಇದು ನೋಡಿ ಈ ರೀತಿ ಒಂದು ಗಿಡಗಳು, ಅಂದರೆ ಯಾವುದೇ ಏಟುಗಳಾಗಿರೋದಿಲ್ಲ ಬೇರುಗಳಿಗೆ. ನೆಟ್ಟ ತಕ್ಷಣ ರಪಕ್ಕ ಅಂತ, ಅಂದರೆ 20 ದಿನದಲ್ಲಿ ಕಾಯಾಗ್ಲಿಕ್ಕೆ ಶುರು ಆಗುತ್ತೆ ನೋಡಿ. ಲೈವ್ ನಿಮಗೆ ಕಾಣ್ತಾಯಿದೆ. ನೆಟ್ಟು 20 ದಿನ ಆಯಿತು ನೋಡಿ. ಸಣ್ಣ ಬದನೆ ಕಾಣ್ತಾ ಇದೆಯಾ, ಆಗಲಿ ಪ್ರಾರಂಭ ಆಯಿತು. ಇನ್ನೊಂದು ತಿಂಗಳಾದಮೇಲೆ ಇದರಲ್ಲಿ ಫುಲ್ಲು ಗೊಂಚಲಿದೆ. ಅಲ್ಲಿವರೆಗೆ ತೋರಿಸಿ. ಪ್ರತಿ ಒಂದರಲ್ಲೂ ಸಣ್ಣ ಸಣ್ಣ ಹೂವು, ಅದಾದಮೇಲೆ ಸಣ್ಣ ಸಣ್ಣ ಬದನೆ ನಿಮಗೆ ಕಾಣ್ಬೋದು. ಇನ್ನೊಂದು ವಾರ ಆದರೆ ಫುಲ್ಲು ಬದನೆಗಳು ಇದರಲ್ಲಿ ಕಾಣ್ಬೋದು. ಅದೇ ರೀತಿಯಲ್ಲಿ ಎಲ್ಲ ವೆರೈಟಿಯ ಬದನೆಗಳು ಅಷ್ಟೇ ಸ್ಪೀಡಲ್ಲಿ ಆಗ್ತದೆ. ಒಂದು ಟ್ರೈ ಮಾಡಿ. ತುಂಬ ದೂರದವ್ರಿಗೆ ಕಷ್ಟ. ಯಾರು ಲೋಕಲ್ ಅವರಿದ್ದೀರಿ ನೀವು ಬಂದು ತೊಗೊಂಡೋಗ್ಬೋದು. ಮತ್ತು ಹೆಚ್ಚು ಬೇಕಾದರೆ, 100ಕ್ಕಿಂತ ಹೆಚ್ಚು ಬೇಕಾದರೆ ನಾನು ಬಸ್ಸಲ್ಲೆಲ್ಲ ಕಳಿಸ್ಬೋದು. ಅದು ಬಿಟ್ಟು 5 ಬೇಕು 10 ಬೇಕು ಅಂತ ಹೇಳಿದ್ರೆ ನಮಗೆ ಕೊಡ್ಲಿಕ್ಕೆ ಕಷ್ಟ. ಅದನ್ನು ತಗೊಂಡು ನಾನು ನಿಮ್ಮನ್ನು ಹುಡ್ಕೊಂಬಂದರೆ ಅದರ 10 ಪಟ್ಟು ಖರ್ಚುಗಳು ನಮ್ಮ ಗಾಡಿಗಳಿಗೆ ಬೇಕಾಗತ್ತೆ. ಸಮಯವೂ ನಮಗೆ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ಯಾರಿಗದು ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸಂಪೂರ್ಣ ಸಹಜ ಕೃಷಿಯಲ್ಲಿ ಈ ರೀತಿ ಅದ್ಭುತ ವಿಷಯಗಳು ಬರ್ತಾ ಇರ್ತದೆ. ನಿಮ್ಮ ಎಷ್ಟೋ ಜನ ಸ್ನೇಹಿತರು ಈ ರೀತಿಯ ಕೈತೋಟ ಮಾಡೋರು ಎಲ್ಲರೂ ಕೂಡ ನಿಮಗೆ ಪರಿಚಯ ಇರ್ತದೆ. ಅವರಿಗೆ ಅವೇರ್ನೆಸ್ ಮಾಡುವ ಕಾರಣಕ್ಕೋಸ್ಕರ ಈ ವಿಡಿಯೋಗಳನ್ನು ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ. ಅದರ ಜೊತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.